ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ಮೀಶೋ ಬ್ಲಾಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಹತ್ರದಲ್ಲಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತಗೊಂಡಿದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಒಂದು ತಿಂಗಳೇನೋ ಇದೆ, ಅಷ್ಟರಲ್ಲಿ ನೀವು ಬೇಕಾದ್ರೆ ಇದೆಲ್ಲ ನಿಮ್ಗೆ ಏನಾದ್ರು ಯೂಸ್ಫುಲ್ ಇದ್ರೆ ನೀವು ಲಿಂಕ್ ಕಳಿಸ್ತೀನಿ, ನೀವು ಕೂಡ ತಗೊಳ್ಳಿ ಬೇಗ. ಸೊ ಇದು ನಾನು ಬ್ಯಾಂಗಲ್ಸ್ ಆರ್ಡರ್ ಮಾಡಿದ್ದೆ. ಹಬ್ಬಕ್ಕೆ ಬೇಕಲ್ವಾ, ಇನ್ನ ಮನೆಗೆ ಬರೋರಿಗೆಲ್ಲ ವಾಪಸ್ ಕೊಡ್ಬೇಕಂತ. ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಡಬಲ್ ಕವರ್ ಲೇಯರ್ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ, ರಿವ್ಯೂಸ್ ಚೆನ್ನಾಗಿತ್ತು. ಸೊ ಅದಕ್ಕೆ ಮಾಡಿದ್ದೆ. ಲೈಕ್ 2 ಡಜನ್ ಬಳೆ ಅನ್ಸುತ್ತೆ ಟೋಟಲ್ ಆಗಿ. ಅಯ್ಯೋ, 2 ಡಜನ್ ಅಂತ ಇದ್ದೀನಿ. ಸೊ 24 ಕಲರ್ಸ್, ಒನ್ ಡಜನ್. ಸೊ ಈ ತರದ್ದು ಬ್ಯಾಂಗಲ್ಸ್ ಚೆನ್ನಾಗಿದೆ ಡಿಸೈನ್. ನಾನು ಪಕ್ಕ ಬೇಕಾದ್ರೆ ಹಾಕಿರ್ತೀನಿ, ನೆಕ್ಸ್ಟ್ ನೀವು ನೋಡಿ. ಸೊ ಇದು ನನಗೆ ಎತ್ತಿರ್ತೀನಿ, ಮತ್ತೆ ಇನ್ನು ಹಬ್ಬ ಟೈಮಲ್ಲಿ ತೆಗಿಯೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇದ್ರ ಪ್ರೈಸ್ ಬಂದು ಇಟ್ಕೊಂಡ್ಬಿಡ್ತೀನಿ. ಮೀಶೋ ಆ್ಯಪ್ ನಾವು ಬೇಗ ಶೇರ್ ಮಾಡ್ಕೊಳ್ಳೋಕೆ ಈಸಿ ಅಂತೆ. ಇನ್ನೂ ಒಂದೆರಡು ಪ್ರಾಡಕ್ಟ್ ಬರಬೇಕು, ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. 288 ರೂಪಾಯಿ. ಬಟ್ ಚೆನ್ನಾಗಿದೆ ಬಳೆ, ನಿಜ ತುಂಬ ಚೆನ್ನಾಗಿದೆ, ನೀವು ತಗೊಳ್ಳಿ. ರಿವ್ಯೂಸು ತುಂಬ ಚೆನ್ನಾಗಿತ್ತು, ಅದಕ್ಕೆ ನಾನು ಅದನ್ನ ಆರ್ಡರ್ ಮಾಡಿದೆ. ನೆಕ್ಸ್ಟ್ ಪ್ರಾಡಕ್ಟ್, ನಾನು ಒಂದು ಪ್ರಾಡಕ್ಟನ್ನ 2 ಸಲ ಆರ್ಡರ್ ಮಾಡಿಬಿಟ್ಟಿದ್ದೀನಿ ಕನ್ಫ್ಯೂಸ್ ಆಗಿ. ಸೊ ಒಂದು ಪ್ರಾಡಕ್ಟ್ ವಾಪಸ್ ಮಾಡಬೇಕು. ಯಾವ್ದು ಚೆನ್ನಾಗಿಲ್ವೋ ಅದನ್ನ ವಾಪಸ್ ಮಾಡ್ತೀನಿ, ಯಾವ್ದು ಚೆನ್ನಾಗಿದೆಯೋ ಅದನ್ನ ಇಟ್ಟಿಟ್ಕೊಳ್ತೀನಿ. ಇದೆ ಅಂದರೆ ಮರ ಬರುತ್ತಲ್ಲ, ಇವಾಗ ಲಕ್ಷ್ಮಿ ಮರ ಬಂದಿದೆ ಅಲ್ಲ, ಅಷ್ಟಲಕ್ಷ್ಮಿದು ಮರ. ಸೊ ಇದು 2 ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಸೊ ಒಂದು ವಾಪಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ್ದು ಚೆನ್ನಾಗಿಲ್ವೋ ಅದನ್ನು ವಾಪಸ್ ಮಾಡ್ತೀನಿ. ತುಂಬ ಚೆನ್ನಾಗೇ ಇರುತ್ತೆ ಹಬ್ಬಕ್ಕೆ ಮತ್ತು ದೇವ್ರ ಮನೆಯಲ್ಲೆಲ್ಲ ಇಡೋದಕ್ಕೆ. ಸೊ ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದೆ. ನೋಡಿ, ಸಖತ್ತಾಗಿದೆ. ತೂಕನೂ ಚೆನ್ನಾಗಿದೆ, ತೊಳ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ. ಸೊ ಇದನ್ನ 2 ಮಾಡಿದ್ದೀನಿ. ಇನ್ನೊಂದರಲ್ಲಿ ಯಾವುದ್ರಲ್ಲಿ ಇದೆಯೋ ಗೊತ್ತಿಲ್ಲ, ನೋಡಿಬಿಟ್ಟು ಒಂದು ವಾಪಸ್ ಮಾಡ್ತೀನಿ. ಸೊ ಅದ್ರ ಪ್ರೈಸ್ ಬಂದು ₹262. ಇನ್ನೊಂದು ಏನು ಗೊತ್ತಾ, ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ ಈ ಐಟಮ್ಸ್ ಎಲ್ಲ. ಬೇಗ ಬೇಕಿದ್ರೆ ಬೇಗ ಪರ್ಚೇಸ್ ಮಾಡಿ. ಯಾಕಂದರೆ ಇವಾಗ ನಾವು ಲಾಸ್ಟ್ ಇಯರು ಅಂಗಡಿಗೆ ಹೋಗಿ ತೊಗೊಂಡ್ವಿ, ಗಂದಿಗೆ ಅಂಗಡಿಲಿ ಎಲ್ಲ ಜಾಸ್ತಿ ರೇಟು. ಸೊ ಅದಕ್ಕೆ ಈ ಸಲ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ಟು ಫಸ್ಟ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆಪ್ಪ ಅಂತ ಸುಮ್ಮನೆ. ಮತ್ತು ಇನ್ನೂ ಒಂದಷ್ಟು ವರಮಹಾಲಕ್ಷ್ಮಿ ಹಬ್ಬದ ರಿಲೇಟೆಡ್ ಬ್ಲಾಗ್ಸ್ ಎಲ್ಲ ಬರುತ್ತೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಇದಾವಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಕ್ಲಿಯರ್ ಮಾಡಿಬಿಟ್ಟು ನಾನು ಮಾಡ್ತೀನಿ. ಬಿಕಾಸ್ ಸ್ಟೋರೇಜ್ ಪ್ರಾಬ್ಲಮ್ ನನ್ನ ಮೊಬೈಲಲ್ಲಿ, ಅದಕ್ಕೆ. ಸೊ ಈಗ ಏನಂದರೆ ಗೊತ್ತಾಗ್ತಿಲ್ಲ, ಮೇ ಬಿ ಇದು ಲೋಟಸ್ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಲೋಟಸ್ ಆರ್ಡರ್ ಮಾಡಿದ್ದೆ. ಪ್ಯಾಕೇಜಿಂಗ್ ನೋಡಿ ಈ ಥರ ಬಂದಿದೆ 4. ಅದೇ ಲೋಟಸ್. ಇದನ್ನು ನೀವು ಸಾಂಬ್ರಾಣಿ ಧೂಪದ ಬರುತ್ತಲ್ಲ, 15 ಇಟ್ಟಿ ಕೂಡ ಇಡ್ಬೋದು, ಚೆನ್ನಾಗಿದೆ. ಅಥವಾ ದೀಪ ಥರ ಕೂಡ ಅಂಟಿಸ್ಬೋದು. ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ ಸಖತ್ತಾಗಿದೆ, ನಂಗೆ ಇಷ್ಟ ಆಯಿತು. ಈ ಥರದ್ದು 4 ಪೀಸ್ ಏನೋ ತೊಗೊಂಡಿದ್ದೀನಿ. ₹147 ವರ್ತ್ ಕೊಡ್ಬೋದು. ದೀಪ ಆದರೂ ಅಂಟಿಸ್ಬೋದು ನೀವು, ಇಲ್ಲ ಸಾಂಬ್ರಾಣಿ ಬತ್ತಿ ಅಥವಾ ಡೆಕೋರೇಷನ್ ಪರ್ಪಸ್ಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅರಿಶಿನ ಕುಂಕುಮ ಆದರೂ ಇಟ್ಕೊಡ್ಬೋದು. ಚೆನ್ನಾಗಿದೆ, ಎಲ್ಲ ಥರ ಯೂಸ್ಫುಲ್ ಆಗಿದೆ ಇದು. ಸೊ ಇದನ್ನು ತಗೊಂಡೆ. ಇದು ₹147 4 ವರ್ತ್ ಕೊಡ್ಬೋದು, ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ, ಕುಬೇರ ಸೇರು ಅಂತ ಪ್ರಾಡಕ್ಟ್. ಅದೇ ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವಾಗೆಲ್ಲ ಇದರೊಳಗಡೆ ಅಕ್ಕಿ ಮತ್ತು ಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿದ್ದೆಲ್ಲ ಮನೆ ತುಂಬಿಟ್ರೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ಇದು ಆರ್ಡರ್ ಮಾಡಿದ್ದೆ. ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಅದು ಬೇರೆ ನಮ್ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ಆಗಿರೋದ್ರಿಂದ ಗೋವಿಂದ ನಾಮ ಬೇರೆ ಇದೆ.
ಸೊ ಚೆನ್ನಾಗಿದೆ ಈ ಪ್ರಾಡಕ್ಟ್. ಈ ಥರದ್ದು ಇರಲಿಲ್ಲ ನನ್ನ ಹತ್ರ, ಸೊ ಅದಕ್ಕೆ ಇದನ್ನು ತರಿಸ್ಕೊಂಡು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ್ಯಡ್ ಮಾಡಿದ್ದೀನಿ. ಅದ್ರ ಪ್ರೈಸು ₹209. ಅದು ಔಟ್ ಆಫ್ ಸ್ಟಾಕ್ ಆಗಿದೆ, ಆಲ್ರೆಡಿ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ಇದು ರಿಟರ್ನ್ ಗಿಫ್ಟಿಗೆ ತರಿಸಿದ್ದೀನಿ. ಲಾಸ್ಟ್ ಟೈಮ್ ಚಿಕ್ಕಪೇಟೆಯಲ್ಲಿ ತಗೊಂಡು ಬಂದಿದ್ದೆ, ಈ ಸಲ ಮೀಶೋಲಿ ಆರ್ಡರ್ ಮಾಡಿಟ್ಟಿದ್ದೀನಿ ನೋಡಿ. ಚೆನ್ನಾಗಿದೆ, ಬಟ್ ಇದು 12 ಪ್ಯಾಕ್ಸ್ ಇರಬೇಕು. 12 ಇದೆಯಾ ಅಲ್ಲಿ? ಸೊ ಮನೆಗೆ ಬಂದಿರೋ ಲಕ್ಷ್ಮಿಯರಿಗೆ ಅರ್ಶಿನ ಕುಂಕುಮ ಕೊಡಬೇಕಾದ್ರೆ ಈ ಥರ ಒಂದು ಬ್ಯಾಗ್ ಕೊಟ್ಟರೆ ಅವ್ರಿಗೂ ಕೂಡ ಏನಾದರೂ ಮೊಬೈಲು ಸಣ್ಣ ಪುಟ್ಟದ್ದು ಇಟ್ಕೊಂಡು ಆಚೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ನನ್ನ ತಲೆಯಲ್ಲಿತ್ತು. ಸೊ ಅದಕ್ಕೆ ಆರ್ಡರ್ ಮಾಡಿದೆ. ಇಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ. ಹಿಂದಿಗಡೆ ಕೀ, ಮನೆ ಕೀ ಅಥವಾ ಚಿಲ್ಲರೆ ಕಾಯಿನ್ಸು ಅಥವಾ ದುಡ್ಡು ಅಥವಾ ಸಣ್ಣ ಪುಟ್ಟ ಲಿಪ್ಸ್ಟಿಕ್ ಅದನ್ನು ಇಟ್ಕೋಬೋದು ಅವ್ರ ಐಟಮ್ಸು. ಇನ್ನು ಇಲ್ಲಿ ನೋಡಿ ಚೆನ್ನಾಗಿದೆ, ಇಲ್ಲಿ ಮೊಬೈಲ್ ಫೋನ್ ಮತ್ತು ಸಣ್ಣ ಪುಟ್ಟದ್ದು ಏನಾದರೂ ಇಟ್ಕೋಬೋದು ಆರಾಮಾಗಿ. ಸೊ ನಂಗೆ ತುಂಬ ಇಷ್ಟ ಆಯಿತು. ಪ್ರಿಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ 2, 3, 4, 5, 6 ಕರೆಕ್ಟ್. ಸೊ ಟೋಟಲಾಗಿ 12 ಆರ್ಡರ್ ಮಾಡಿದ್ದೀನಿ. ನಮ್ಮ ಮನೆಗೆ ಶಾರ್ಟೇಜ್ ಬಂದರೂ ಬರ್ಬೋದು, ನೋಡೋಣ. ಇನ್ ಕೇಸ್ ಬಂದರೆ ಇನ್ನೊಂದೇನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಿಟರ್ನ್ ಗಿಫ್ಟಾಗೆ. ಇದ್ರ ಜೊತೆ ಕಾಯಿ ಅದೆಲ್ಲ ಎಲೆ ಅಡಿಕೆ ಬಳೆ ಎಲ್ಲ ಕೊಡ್ತೀನಲ್ವಾ, ಚೆನ್ನಾಗಿರುತ್ತೆ. ಸೊ ಇದೆ ಮೇ ಬಿ ಇದು ಅದೇ ಅನಿಸುತ್ತೆ, ಅಕ್ಕಿ ಮರ, ಅದೇ ಲಕ್ಷ್ಮೀದು ಏನದು ಹಸ್ತಲಕ್ಷ್ಮೀದು ಅದು ಬರ್ತಲ್ಲ ಮರ, ಅದೇ ಅಂದ್ಕೊಂಡಿದ್ದೀನಿ. ಅಲ್ಲ 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 ನಾನು ಒಂದು ಜುವೆಲ್ಸ್ ಆರ್ಡರ್ ಮಾಡಿದ್ದೆ ಮೀಶೋಲಿ, ತುಂಬ ಚೆನ್ನಾಗಿ ಬಂದಿದೆ. ವಾವ್. ಮಿಂತ್ರಾದಲ್ಲೂ ಒಂದಷ್ಟು ಆರ್ಡರ್ ಮಾಡಿದ್ದೀನಿ, ಮೀಶೋಲು ಒಂದಷ್ಟು ಆರ್ಡರ್ ಮಾಡಿದ್ದೀನಿ. ನನಗೆ ಇದೇ ಇಷ್ಟ ಆಯಿತು. ನೋಡಿ ಅದನ್ನು ತೋರಿಸ್ತೀನಿ ಆಮೇಲೆ. ವಾವ್ ಚೆನ್ನಾಗಿದೆ. ನಮ್ಮಮ್ಮನೂ ಹಾಕೋಬೋದು, ಸಿಂಪಲ್ಲಾಗಿ ರೆಡಿ ಆಗಬೇಕಾರಲ್ಲ ಹಾಕೊಳ್ಳೋಕೆ ಚೆನ್ನಾಗಿದೆ. ಸೊ ಇದೊಂದು ಸೆಟ್. ನನ್ನ ಹತ್ರ ಎಷ್ಟೊಂದು ಜ್ಯುವೆಲರಿ ಸೆಟ್ಸ್ ಇದ್ದಾವೆ, ಬೇಕಂದ್ರೆ ಹೇಳಿ ಒಂದ್ಸಲ ಅದನ್ನು ಕೂಡ ಬ್ಲಾಗ್ ಮಾಡ್ತೀನಿ. ಮತ್ತು ನನಗೆ ಈ ಪ್ಯಾಕ್ ಲೈಕ್ ಈ ಡಬ್ಬದಲ್ಲಿ ಬಂದಿದ್ದು ಇನ್ನೂ ಖುಷಿ ಆಯಿತು, ಚೆನ್ನಾಗಿದೆ ಪ್ಯಾಕೇಜಿಂಗ್. ಏನಿದು ಗೊತ್ತಿಲ್ವೇ? ಏನಿದು? ಏನು ಆರ್ಡರ್ ಮಾಡಿದ್ದೆ ಗೊತ್ತಾಗ್ತಿಲ್ಲ. ಓಕೆ, ಕುಬೇರ ಕಾಯಿನ್ಸ್ ಆರ್ಡರ್ ಮಾಡಿದ್ದೆ, ಅದೇ ಅಂದ್ಕೊಳ್ತೀನಿ. ಬಟ್ ಗೊತ್ತಾಗ್ತಾ ಇಲ್ಲ, ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಪ್ಯಾಕೇಜ್ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಅಲ್ಲ ಅಲ್ಲ ಅದೇ ಇದು ಲಕ್ಷ್ಮೀ ಸೇರ್ ಮರ. ವಾವ್, ಅದಕ್ಕಿಂತ ಇದು ಚೆನ್ನಾಗಿದೆ. ಇದನ್ನ ಇಟ್ಕೊಂಡು ಅದನ್ನ ವಾಪಸ್ ಮಾಡಿಬಿಡಲ್ಲ. ಬಟ್ ಇದು ಸಮ ಇದೆ, ಹಿಂಗೆ ಸಮ ಇರಬಾರ್ದು. ಅದಕ್ಕೂ ಇದಕ್ಕೂ ತೀರಾ ಡಿಫ್ರೆನ್ಸ್ ಇದೆ. ಬಟ್ ಇದು ತೂಕ ಚೆನ್ನಾಗಿದೆ ನೋಡಿ, ಹಿಂಗಿರ್ಬೇಕು ಮರ. ಇದು ಸಮ ಇದೆ. ಐ ಥಿಂಕ್ ನಾನು ಇದನ್ನು ರಿಟರ್ನ್ ಮಾಡ್ತೀನಿ. ಇದು ಭಾರ ಚೆನ್ನಾಗಿದೆ, ಬಟ್ ಇದು ಸಮ ಇದೆ, ಸಮ ಇರಬಾರ್ದು. ಹಿಂಗಿರ್ಬೇಕು ಮರ, ಯಾವಾಗಲೂ ಹಿಂಗೆ ಇರಬೇಕಲ್ವಾ. ಇದರಲ್ಲಿ ಒಂದು ಸ್ವಲ್ಪ ಧಾನ್ಯಗಳೆಲ್ಲ ಇರಬೇಕು ಅಂತ ಹೇಳಿ ಇದು ಹಿಂಗೆ ಗೊತ್ತಿಲ್ಲ. ಇದು ನಮ್ಮಮ್ಮಂಗೆ ಒಂದ್ಸಲ ಕೇಳಿಬಿಟ್ಟು ಇದನ್ನು ರಿಟರ್ನ್ ಮಾಡ್ತೀನಿ. ಓಕೆ, ಸೊ ಇದು ಪ್ಯಾಕೇಜಿಂಗ್ ಇಷ್ಟು ಚಿಕ್ಕದಿತ್ತು. ಇದು ಅರ್ಶಿನ ಕುಂಕುಮ ಕೊಡಬೇಕಲ್ವಾ, ಅಂದರೆ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ ನಾನು ಯಾವ ಥರ ಆರ್ಡರ್ ಮಾಡಿದ್ದೀನಿ ಗೊತ್ತಾ? ಪ್ಯಾಕೋ 20 ಏನೋ ಅನಿಸುತ್ತೆ, ಈ ಥರ ಆರ್ಡರ್ ಮಾಡ್ತಿದ್ದೀನಿ. ಚೆನ್ನಾಗಿರುತ್ತಲ್ವ ಇದು? ಸೊ ನನಗೆ ಇದು ಇಷ್ಟ ಆಯಿತು. ಇದು 84 ರೂಪಾಯಿ ಏನು ಪ್ರೈಸ್. ಇದು ತುಂಬ ತೀರ ಕಮ್ಮಿ ಇತ್ತು. ನೀವು ಚಿಕ್ಕಪೇಟೆಗೆ ಹೋಗಿ ಇವಾಗ ಎಲ್ಲ ಡಬಲ್ ರೇಟ್ ಇರ್ತಾರೆ. ಮೀಶೋಲ್ ವರ್ಕ್ ಇದೆ, ಅದಕ್ಕೆ ನಾನು ಮೀಶೋಲ್ ಆರ್ಡರ್ ಮಾಡಿಬಿಟ್ಟೆ ಫಸ್ಟೇ. ಸೊ ಇದು 81 ರೂಪಾಯಿ. ಓಕೆನಾ? ಇದು 81. ಇದು ನಾನು ಇನ್ನೊಂದು ಕಡೆ ಆರ್ಡರ್ ಮಾಡಿದ್ನಲ್ಲ, ಅದು ಬಂದು
223 ರೂಪಾಯಿ ಇದು. ಸೊ ಇದು 223 ಭಾರ ಚೆನ್ನಾಗಿದೆ. ಬಟ್ ಆದರೆ ನೋಡೋಣ, ನನಗೆ ಇಟ್ಕೋಬೇಕನ್ಸಿದ್ರೆ 2 ಇಟ್ಕೊಂಡ್ಬಿಡ್ತೀನಿ, ಇಲ್ಲ ಒಂದು ವಾಪಸ್ ಮಾಡ್ತೀನಿ. ಇನ್ನು ಮೇನ್ ನನಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿದ್ದೆ ಇದು. ನಾನು ಇವಾಗ ಇದನ್ನು ಓಪನ್ ಮಾಡಲ್ಲ, ಯಾಕಂದರೆ ನಾನು ನೀಟಾಗಿ ಫ್ರೆಶ್ ಆಗಿ ಇದ್ದೀನಿ, ದೇವ್ರ ಅಂದರೆ ಪೂಜೆ ಮಾಡಿಬಿಟ್ಟೆ ಬಂದಿದ್ದು ಇವಾಗ. ಬಟ್ ಆದರೂ ಕೂಡ ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತುಂಬ ಶ್ರೇಷ್ಠವಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ತೊಳ್ದು ಮಾಡ್ಬೋದು, ಬಟ್ ಇದು ಕಳ್ಸಕ್ಕೆ ಹಂಗೆ ಡೈರೆಕ್ಟಾಗಿ ಹಾಕೋದ್ರಿಂದ ನಾನು ಇದನ್ನೇನು ಓಪನ್ ಮಾಡಲ್ಲ. ಸೊ ಇದು ಫುಲ್ಲು ಏನು ಲಕ್ಷ್ಮಿ ಕಳ್ಸಕ್ಕೆ ಅನಿಸ್ತೀವಲ್ಲ ಅದರೊಳಗಡೆ ಹಾಕುವಂಥದ್ದು ತುಂಬ ಶ್ರೇಷ್ಠವಾದದ್ದು. ಸೊ ಇದು ನಮಗೆ ಲಾಸ್ಟ್ ಇಯರ್ ತುಂಬ ಕಾಸಾಯಿತು ಇದನ್ನು ತಗೊಳ್ಳೋದಕ್ಕೆ, ಯಾಕೆಂದರೆ ಅಂದರೆ ಹೋಲ್ಸೇಲ್ ಅಂಗಡಿಗಳಲ್ಲಿ ಸಿಗುತ್ತಲ್ಲ 5 ಗುಲ್ಗಂಜಿ ಆ ಥರ ಎಲ್ಲ ತಗೊಳ್ಳೋಣ ಅಂತ, ಹಂಗೆಲ್ಲ ತಗೊಳಕ್ಕೆ ಹೋಗಿ ತುಂಬ ದುಡ್ಡಾಯಿತು ನಮಗೆ. ನಾನು ಆರ್ಡ್ರ್ ಫಸ್ಟೇ ಮಾಡ್ಕೋಬೇಕಾಯಿತು, ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಈ ಸಲ ಫಸ್ಟೇ ಆರ್ಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 222. ಇದರಲ್ಲಿ 11 ಐಟಮ್ಸ್ ಇರುತ್ತೆ. 11 ಐಟಮ್ಸು 5 ಇರುತ್ತೆ. ಏನೇನಿರುತ್ತೆ ಅದು ಹೆಂಗೆ ಹೇಳೋದು, ಅದೇ ಗೋಮತಿ ಚಕ್ರ, ಕವಳೆ, ಆಮೇಲೆ ಅರ್ಶಿನ ಕೊಂಬು, ಶಂಕು, ಆಮೇಲೆ ಕಮಲದ ಹೂವು, ಗುಲ್ಗಂಜಿ, ಹಸಿರು ಬಳೆ, ಕೆಂಪು ಬಳೆ, ಆಮೇಲೆ ನನಗೆ ಕಣ್ಣು ಕಾಣಿಸ್ತಾ ಇರೋದು ಹೇಳ್ತೀನಿ. ಆಮೇಲೆ ಅದಕ್ಕೇನೋ ಹೇಳ್ತಾರಲ್ಲಪ್ಪ, ಅದ್ರ ಹೆಸರು ಹೇಳಕ್ಕೆ ಬರ್ತಾ ಇಲ್ಲ ನನಗೆ, ಬಲ್ಮುರಿ ಇಡ್ಮುರಿ ಅಂತಾರಲ್ಲ ಅದು. ಆಮೇಲೆ ಲಕ್ಷ್ಮೀ ಕವಡೆ ಇದೆ ಇದರಲ್ಲಿ, ಮತ್ತು ಕಮಲದ ಹೂವು, ಇಲ್ಲಿ ಹೇಳ್ತೀನಿ ನೋಡಿ, ಗೋಮತಿ ಚಕ್ರ, ಸಿ ಶಂಖ ಅಂದರೆ ಸಮುದ್ರದ ಶಂಖ, ಕಮಲಗಟ್ಟ ಸೀಡ್ಸ್ ಅಂದರೆ ಅದೇ ಕಮಲದ ಬೀಜ, ಅರ್ಶಿನ ಕೊಂಬು, ಆಮೇಲೆ ಗುಲ್ಗಂಜಿ, ಬಳೆ, ಎಡಮುರಿ, ಬಲ್ಮುರಿ, ಆಮೇಲೆ ಗೋಲ್ಡ್ ಪ್ಲೇಟೆಡು ಮತ್ತು ಸಿಲ್ವರ್ ಪ್ಲೇಟೆಡು, ಅಷ್ಟು ಥರ ಫ್ಲವರ್ಸ್ ಅಂತೆ, ಕಮಲದ ಹೂವು. ಸೊ ಇಷ್ಟು ಇದ್ದಾವೆ. ಸೊ ನಾನು ಇದನ್ನು ತುಂಬ ಶ್ರೇಷ್ಠವಾಗಿರಬೇಕು. ನಾನು ಇದನ್ನು ಓಪನ್ ಮಾಡಿಲ್ಲ, ತೋರಿಸಲ್ಲ, ಯಾಕಂದರೆ ಹಿಂಗೆಲ್ಲ ಓಪನ್ ಮಾಡಿಲ್ಲ ಇಟ್ಟು ಇವಾಗಲೇ ಹಿಂಗೆ ತೋರಿಸೋದು ನಮ್ಗೆ ಇಷ್ಟನೂ ಆಗಲ್ಲ. ಪೂಜೆ ಮಾಡಬೇಕಲ್ವಾ. ಸೊ ಲಕ್ಷ್ಮಿ ಮಾತ್ರ ನಾನು ತುಂಬ ಸ್ಟ್ರಿಕ್ಟಾಗಿ ಮಾಡ್ತೀನಿ, ಅಷ್ಟು ನೀಟಾಗಿರಬೇಕು, ಶಿಸ್ತಾಗಿಂದ ಮಾಡಬೇಕು, ನಂಗೆ ಅಷ್ಟು ಇಷ್ಟ ಈ ಹಬ್ಬ. ಸೊ ಇದನ್ನೆಲ್ಲ ನಾನು ಇವಾಗಲೂ ಅಷ್ಟೇ ಇದನ್ನೆಲ್ಲ ಇವಾಗಲೇ ತರಿಸ್ಕೊಂಡಿದ್ದು. ನಾನು ಏನಕ್ಕೆ ಅಂದರೆ ಲಾಸ್ಟ್ ಇಯರ್ ಕೂಡ ಆರ್ಡ್ರ್ ಮಾಡಿ ಹಂಗೆ ಇಟ್ಕೊಳ್ಬಾರ್ದು, ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ ಅಂತ. ಬಟ್ ಈ ಸಲ ಆರ್ಡ್ರ್ ಮಾಡ್ತೀನಿ. ಇದನ್ನೆಲ್ಲ ನೀಟಾಗಿ ದೇವ್ರ ರೂಮಲ್ಲ, ಅಥವಾ ನಾವು ನಮ್ಮ ರೂಮ್ ಸಪ್ರೇಟ್ ಇದೆ, ಇನ್ನೊಂದು ರೂಮ್ ಇದೆ, ಇನ್ನೊಂದು ರೂಮಲ್ಲಿ ನೀಟಾಗಿ ಎತ್ತಿಟ್ಬಿಡ್ತೀನಿ. ಬಿಕಾಸ್ ಇದೆಲ್ಲ ದೇವ್ರ ಐಟಮ್ಸ್ ನನಗೆ ಎಲ್ಲಂದ್ರಲ್ಲಿ ಹಾಕೋಕ್ಕೆಲ್ಲ ಇಷ್ಟ ಆಗಲ್ಲ. ಹಬ್ಬದ ಟೈಮಲ್ಲಿ ನೀಟಾಗಿ ಮಾಡಬೇಕು, ನನಗೆ ತುಂಬ ಶ್ರದ್ಧೆಯಿಂದ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ನನ್ನ ಫೇವ್ರೆಟ್ ಹಬ್ಬ. ಸೊ ಇದೊಂದಕ್ಕೋಸ್ಕರ ಇದನ್ನೆಲ್ಲ ಆರ್ಡರ್ ಮಾಡಿದ್ದು ನಾನು. ಇನ್ನು ಇದು ಕುಬೇರ ಕಾಯಿನ್ಸ್, ಯಾಕಂದರೆ ನಾನು ಆರ್ಡರ್ ಮಾಡಿದ್ದಲ್ಲಿ ಇನ್ನೂ ಒಂದು ಐಟಮ್ ಮಿಸ್ ಅಂದರೆ ಇದೊಂದೇ. ಇದಿಷ್ಟೇ ಆರ್ಡರ್ ಮಾಡಿರೋದು. ನಾನು ಇನ್ನೂ ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲ ಚಿಕ್ಕಪೇಟೆಗೆ ಹೋಗೋಣ ಅಂತ ಗೋಪಿ ಅಂದಿದ್ದಾರೆ, ನೋಡೋಣ ಹೆಂಗಾಗುತ್ತೋ ಹಂಗೆ. ಸೊ ಬಂದು ತೆಗೆದು ತೋರಿಸ್ತೀನಿ. ಇದೆಲ್ಲ ನಿಮ್ಗೆ ಏನು ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಷ್ಟೊಂದು ಜನ ಆಗ್ತಿರ್ತಾರೆ, ಹಂಗೆ ಹಿಂಗೆ ಆ ಥರ ತಗೊಳ್ಳಿ, ಈ ಥರ ತಗೊಳ್ಳಿ ಅಂತ ನೋಡ್ಬೋದು. ಬಟ್ ನನ್ನ ಸಜೆಷನ್, ಲಕ್ಷ್ಮಿ ಕಳ್ಸದೊಳಗಡೆ ಆಗ್ತೀವಲ್ಲ ಅದನ್ನು ಮಾತ್ರ ನೀವು ಮೀಶೋ ತೊಗೊಳ್ಳಿ. ಬಟ್ ಔಟ್ಸೈಡ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ನೋಡಿ ಇದೆ ಬೇರೆ ಕಾಯಿನ್ಸ್, ನಾನು ಓಪನ್ ಮಾಡಲ್ಲ. ಇದನ್ನು ನೀಟಾಗಿ ದೇವ್ರ ಪೂಜೆ ಟೈಮಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಸೇಫ್ಟಿ ಪಿನ್, ಇದು ಸ್ಟ್ಯಾಪ್ಲರ್ ಪಿನ್ಸ್, ಸಾರಿ ಚುಚ್ಚಿತು. ಸೊ ಅಷ್ಟೇ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮೀಶೋಯಿಂದ ತಂದಿರೋ ಅಂಥ ಪ್ರಾಡಕ್ಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಮತ್ತು ಇಷ್ಟರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಲಿಂಕ್ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ ಏನು ಮಾಡಬೇಕು ಅಂತಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.